ಆತ್ಮೀಯ ವೀಕ್ಷಕರೇ, ಆರ್ಫ್ ನ್ಯೂಸ್ಗೆ ಸ್ವಾಗತ. ನೇರ್ಲಘಟ್ಟ ಗ್ರಾಮದಲ್ಲಿ ದೇವಸ್ಥಾನಗಳ ಪುನಶ್ಚೇತನದ 3ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ. ನಮಸ್ತೆ. ನಮಸ್ತೆ. ನೇರ್ಲಘಟ್ಟ ಗ್ರಾಮಸ್ಥರಲ್ಲಿ ಇದು ಎಲ್ಲರ ಮುಖದಲ್ಲಿ ಒಂದು ಮಂದಹಾಸ ಮೂಡುತ್ತಿದೆ ಮತ್ತು ಆಂಜನೇಯ ಸ್ವಾಮಿ ಮತ್ತು ಮಹೇಶ್ವರಮ್ಮ ದೇವರುಗಳಿಗೆ ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಿದ್ದೀವಿ. ಇದಕ್ಕೆ ಕಾರಣ ಏನು ಅಂತ? ಇದಕ್ಕೆ ಕಾರಣ ಇವತ್ತಿಗೆ ಸ್ವಾಮಿ ಜೀವನೋದ್ಧಾರ ಆಗಿ 3 ವರ್ಷ ಆಯಿತು. ಅಮ್ಮನವರು ಅಷ್ಟೇ ಶ್ರೀಮಂತ ಆಂಜನೇಯ ಸ್ವಾಮಿ 3 ವರ್ಷ ಆಯಿತು. ಅದಕ್ಕೋಸ್ಕರ ಊರಿನ ಜನಗಳೆಲ್ಲರೂ ಸೇರಿ ಒಟ್ಟಾಗಿ ಕೂಡಿ ಇವತ್ತು ವಿಶೇಷವಾದ ಪೂಜೆ ಕೈಂಕರ್ಯ ಇಟ್ಕೊಡುವ ಅಭಿಷೇಕ, ಪಂಚಾಮೃತ ಅಭಿಷೇಕ, ಆರಾಧನೆ ಕೈಗೊಳ್ಳಬೇಕು. ಅದಕ್ಕೋಸ್ಕರ ಇಷ್ಟು ಸಂಭ್ರಮ ಸಂಭಾಷಣೆ ಎಲ್ಲರ ಮೊದಲು ನಮಗೂ ಕಾಣ್ತಾ ಇದೆ. ಪೂಜೆ ಬೆಳಗ್ಗೆಯಿಂದನೂ ಶುರುವಾಗಿತ್ತು ಅಥವಾ ಈಗ ಸಂಜೆಯಿಂದ ಮಾತ್ರ ಪೂಜೆ? ಮಧ್ಯಾಹ್ನದಿಂದಲೂ ಶುರುವಾಗಿತ್ತು. ಸಾಯಂಕಾಲ ಎಲ್ಲ ಕೆಲಸ ಮುಗಿಸಲ್ಲ ಬರ್ಬೇಕಲ್ಲ, ರೈತರು ಇರೋದ್ರಿಂದ. ಸಿಟಿಗಳಾದ್ರೆ ಪರವಾಗಿಲ್ಲ, ಅವ್ರ ಕೆಲಸಗಳು ಮುಗಿಸ್ಕೊಂಡು ಮಧ್ಯಾಹ್ನ ಬೆಳಿಗ್ಗೆ ಬರ್ತಾ ಇರ್ತಾರೆ. ಈ ರೈತಾಪಿ ಜನಗಳಿಂದ ಎಲ್ಲ ಕೆಲಸ ಮುಗಿಸಿ ಬಂದು ಸಾಯಂಕಾಲ ವಿಶೇಷವಾದ ಪೂಜೆ ಕೈಂಕರ್ಯ ಮಾಡಿಕೊಂಡು ಎಲ್ಲ ಆರಾಮಾಗಿದ್ದಾರೆ. ಮತ್ತೆ ಪೂಜೆ ನಂತರ ಇನ್ನೇನು ವಿಶೇಷತೆ? 105 ದೀಪಗಳನ್ನ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಅಂತ ಕೇಳ್ಬಿಟ್ಟೆ. ಚಿಕ್ಕೇಂದ್ರಪ್ಪ ರಂಗೇಗೌಡರು ಅಂತ ಅವರೊಂದು 108 ದೀಪಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಕಾರ್ತಿಕ ಮಾಸಕ್ಕೋಸ್ಕರ ಎಲ್ಲರೂ ಹಚ್ಚಿ ಸಂತೋಷ ಪಡೆದಿಲ್ಲ. ಅವ್ರ ಇದರ ಮೇಲೆ ಇವತ್ತು 108 ದೀಪಗಳನ್ನು ಹಚ್ಚಿ, ಕಾರ್ತಿಕ ಇನ್ನೊಂದು ವಾರ ಇದೆ. ಆದ್ರೂ ಇವತ್ತು ವಿಶೇಷವಾದ 3ನೇ ವರ್ಷದ ಪ್ರಯುಕ್ತ ಪೂಜೆ ನಡೀತಲ್ಲ, ಅದಕ್ಕೋಸ್ಕರ ಇವತ್ತು ಹಚ್ಚಿ ಎಲ್ಲ ಸಂಭ್ರಮ ಪಡ್ತಾ ಇದ್ದಾರೆ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ದೊಡ್ಡಬಳ್ಳಾಪುರ ತಾಲೂಕಿನ ನೇರ್ಲಘಟ್ಟ ಗ್ರಾಮದಲ್ಲಿ ಇಂದು ಗ್ರಾಮಸ್ಥರ ಪ್ರತಿಯೊಬ್ಬರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಕಾರಣ ಏನಂತಂದ್ರೆ, ಗುರುಗಳಾಗಿ ತಿಳಿಸಿಕೊಟ್ಟಂತ ಮಹೇಶ್ವರಮ್ಮ ದೇವರ ಒಂದು ಜೀರ್ಣೋದ್ಧಾರ ಇರ್ಬೋದು, ಮತ್ತೆ ಆಂಜನೇಯ ಸ್ವಾಮಿಯ ಒಂದು ಜೀರ್ಣೋದ್ಧಾರ ಇರ್ಬೋದು. ಇಂದು 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ, ಪಕ್ಷ ಭೇದವಿಲ್ಲದೆ ಎಲ್ಲ ಯುವಕರು, ಕಾರ್ಮಿಕರು, ರೈತರು ಎಲ್ಲರೂ ಸೇರಿ ಇವತ್ತು ಗ್ರಾಮದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಭಕ್ತಿಯಲ್ಲಿ ಮಿಂದಿದ್ದರು. ಮತ್ತೆ ಎದ್ದಂತ ಎಲ್ಲಾ ಗ್ರಾಮಸ್ಥರು ಭಕ್ತರಿಗೆ ಪ್ರಸಾದ ವಿನಿಯೋಗ ಕೂಡ ಮಾಡಲಾಗಿತ್ತು. ಕ್ಯಾಮರಾ ಪರ್ಸನ್ ಅಜಯರೊಂದಿಗೆ ನವೀನ್ ಕುಮಾರ್, ದೊಡ್ಡಬಳ್ಳಾಪುರ.